ಬಿವೈ ರಾಘವೇಂದ್ರ ಅಭಿಮಾನಿ ಬಳಗದ ವತಿಯಿಂದ 4 ಬಾರಿ ಲೋಕಸಭಾ ಸದಸ್ಯರಾಗಿರುವ ಬಿವೈ ರಾಘವೇಂದ್ರ ರವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದು ಆಗಸ್ಟ್ 16ರಂದು ಶಿವಮೊಗ್ಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿಮಾನಿ ಬಳಗದ ಬಳ್ಳಿಕೆರೆ ಸಂತೋಷ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗ್ಗೆ 7:30ಕ್ಕೆ ವಿನೋಬನಗರದ ಶಿವಾಲಯದಲ್ಲಿ ರುದ್ರಾಭಿಷೇಕದ ಮೂಲಕ ಕಾರ್ಯಕ್ರಮಗಳು ಆರಂಭವಾಗಲಿದ್ದು 9 ಗಂಟೆಗೆ ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ರೈಲ್ವೆ ನಿಲ್ದಾಣದಲ್ಲಿ ಆಟೋ ಚಾಲಕರಿಂದ ಸಿಹಿ ವಿತರಣೆ, ನೆಹರು ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದ್ದು ಸಂಜೆ ಬಂಟರ ಭವನದಲ್ಲಿ ಸಂಸದರಿಗೆ ನಾಗರಿಕ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಕೂಡ ಉಪಸ್ಥಿತರಿರುವರು ಎಂದು ತಿಳಿಸಿದರು. ನನಗೆ ಗೊತ್ತಿರಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಘಣ್ಣವರು ಎಂಪಿ ಆದಾಗಿಂದಲೂ ಸಂಸದರಾದಾಗಿಂದಲೂ ಈ ಒಂದು ಜಿಲ್ಲೆಗೆ ಸುಮಾರು 20,000 ಕೋಟಿ, ನಾನು ಮೊನ್ನೆ ಅಂದಾಜು ಹಾಗೆ ಚೆಕ್ ಮಾಡಿದಾಗ 20,000 ಕೋಟಿ ಶಿವಮೊಗ್ಗ ಜಿಲ್ಲೆಗೆ ತಂದಿದೆ. ಅಂತ ಒಬ್ಬ ಧೀಮಂತ ನಾಯಕನ ಒಂದು ಹುಟ್ಟುಹಬ್ಬನ ನಾವು ಒಂದು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಅವ್ರಿಗೊಂದು ಅಭಿಮಾನ ಒಂದು ಪೂರ್ವಕ ಒಂದು ಕೃತಜ್ಞತೆ ಸಲ್ಲಿಸೋಣ ಸಂದರ್ಭದಲ್ಲಿ ನಮಗೆ ಇದೊಂದು ಅವಕಾಶ ಅಂತ ಹೇಳಿದ್ದಾರೆ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಆಗಸ್ಟ್ 16 ಬೆಳಗ್ಗೆ 7:30ಕ್ಕೆ ಮೊದಲದಾಗಿ ಏನು ವಿನೋಬನಗರದಲ್ಲಿ ಶಿವಾಲಯ ಇದೆ ಅಲ್ಲಿ ಒಂದು ರುದ್ರಾಭಿಷೇಕ, ಅವರ ಹೆಸರಲ್ಲಿ ರುದ್ರಾಭಿಷೇಕ ಆಗ್ತದೆ. ಆ ವಿಶೇಷ ಪೂಜೆಯನ್ನು ರವೀಂದ್ರನಗರ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ 9 ಗಂಟೆಗೆ ಆ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ 11:30ಕ್ಕೆ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಮತ್ತು ಬಿವೈ ರಾಘವೇಂದ್ರ ಅಭಿಮಾನಿ ಬಳಗದ ವತಿಯಿಂದ ಒಂದು ಜಿಲ್ಲಾ ಮಟ್ಟದ ಪುರುಷರ ವಾಲಿಬಾಲ್ ಲೀಗ್ ಪಂದ್ಯಾವಳಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಗ್ತದೆ. ಇದಾದ ಮೇಲೆ ಸಂಜೆ 6:30ಕ್ಕೆ ನಮ್ಮೆಲ್ಲ ಶಿವಮೊಗ್ಗ ನಗರದಲ್ಲಿರುವ ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಹಾಗೂ ಹಿತೈಷಿಗಳು, ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ನಾಗರಿಕರ ಸನ್ಮಾನ ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ದೀವಿ. ಸೊ ಆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೆ ಶಿವಮೊಗ್ಗ ನಗರದ ಶಾಸಕರು, ಜಿಲ್ಲೆಯ ಎಲ್ಲ ಪ್ರಮುಖರು ಈ ಒಂದು ಕಾರ್ಯಕ್ರಮ ಇರ್ತದೆ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮ್ಮ ರಾಘಣ್ಣವ್ರದ ಅಭಿನಂದನೆ ನುಡಿ ಮಾತಾಡಬೇಕು ಅಂತೇಳಿ ಭಾಳಷ್ಟು ಜನ ಯಾರು ಯೋಚನೆ ಮಾಡಿದ್ವಿ, ನಮ್ಮ ಅರ್ಗ ಜ್ಞಾನದವ್ರನ್ನೇ ನಾವು ಚಾಯ್ಸ್ ಮಾಡಿದ್ವಿ. ಮನೆ ಗೃಹ ಸಚಿವರು, ಹಾಲಿ ಶಾಸಕರು ಅವರು ಈ ಒಂದು ಅಭಿನಂದನಾ ನುಡಿಯನ್ನು ಆ ದಿನ ಇದು ಮಾಡ್ತಾ ಇದ್ದಾರೆ. ಇದು ನಾವೆಲ್ಲ ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಶಿವಮೊಗ್ಗ ಜಿಲ್ಲೆಗೆ ನಮ್ಮ ಸಿಗಂದೂರು ಸೇತುವೆ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಹಾಗೆ ರೈಲ್ವೆ ನಿಲ್ದಾಣದಲ್ಲಿ ಆಗಿರೋಂಥ ಈ ಕೆಲಸ ತಾವು ನೋಡ್ತಾ ಇದ್ದೀರಾ. ಇನ್ನು ಮುಂದೆ ರೈಲ್ವೆ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಾ. ಚಿಕ್ಕಜಾಜೂರು ಹಾಗೆ ಶಿಕಾರಿಪುರ ಇದೆಲ್ಲ ಈಗ ಪ್ರೋಸೆಸ್ ನಡೀತಾ ಇದೆ. ಸೊ ಹಾಗಾಗಿ ತಾವು ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಮ್ಮ ಸಹಕಾರ ಬೇಕು.